Hi all, welcome back to my channel. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಟೈಮ್ ಟೇಬಲ್ ಸ್ಟ್ರಾಟಜಿ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಲೈಕ್ IAS, KAS, ಗ್ರೂಪ್ ಸಿ ಎಕ್ಸಾಮು, ಹಾಗೆ FT, ಬ್ಯಾಂಕಿಂಗ್ ಇರ್ಬೋದು, ಹಾಗೆ ನೀಟ್ ಎಕ್ಸಾಮ್ ಪ್ರಿಪರೇಷನ್ ಆಗೋರು ಇರ್ಬೋದು. ಈ ಎಲ್ಲ ರೀತಿ ಪಾರ್ಟ್ ಟೈಮ್ ಆ್ಯಂಡ್ ಫುಲ್ ಟೈಮ್ ಎರಡು ರೀತಿಯಾಗಿ ಕೆಲವೊಂದು ಸ್ಟೂಡೆಂಟ್ಗಳು ಫುಲ್ ಫ್ಲೆಡ್ಜಲ್ಲಿ ಸ್ಟಡಿ ಮಾಡೋರು ಇರ್ತೀರ. ಹಾಗೆಯೇ ಕೆಲವೊಂದು ಸ್ಟೂಡೆಂಟ್ಸ್ಗಳು ಪಾರ್ಟ್ ಟೈಮಲ್ಲಿ, ಇವಾಗ ಎಕ್ಸಾಂಪಲ್ ಆಗಿ ನೀಟಲ್ಲಿ ಆ ಮಕ್ಕಳು 11th 12th ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಕಾಡೆಮಿಕ್ ಎಕ್ಸಲೆನ್ಸ್ಗೆ ಅವರು ಕಾಲೇಜಿಗೆ ಹೋಗ್ತಾರೆ ಡೇ ಟೈಮಲ್ಲಿ, ಮತ್ತು ಮಾರ್ನಿಂಗ್ ಮತ್ತು ಈವ್ನಿಂಗ್ ಸ್ಲಾಟಲ್ಲಿ ಅವರು 11th 12th ಎಂಟರ್ ಆದಾಗಲೇ ನೀಟಿಗೆ ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಂಥವ್ರಿಗೂ ಸಹ ನನ್ನ ಪಾರ್ಟ್ ಟೈಮ್ ಒಂದು ಟೈಮ್ ಟೇಬಲ್ ಸ್ಟ್ರಾಟಜಿ ಇವಾಗ ಏನು ಕೊಡ್ತೀನಿ ಅದು ಹೆಲ್ಪ್ ಆಗುತ್ತೆ, ಓಕೆನಾ. ಅದೇ ರೀತಿ ಫುಲ್ ಟೈಮ್ ಸ್ಟ್ರಾಟಜಿ ಫಾರ್ ದ ಸ್ಟೂಡೆಂಟ್ ಓರ್ ಲೈಕ್ 1 ಇಯರ್ ಮುಂಚೆನೇ ಅವರು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಒಂದು 8 to 10 months or 1 year ಅಂತ ಅನ್ಕೋಬೋದು. ಅಂಥ ಸ್ಟೂಡೆಂಟ್ಸ್ಗಳು ಯಾವ ರೀತಿಯಾಗಿ ಟೈಮ್ ಟೇಬಲ್ನ ಫಾಲೋ ಮಾಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ಓದಿದ್ರೆ ಈಸಿಯಾಗಿ ಎಕ್ಸಾಮನ್ನು ಒಂದು ಬೇಗನೆ ಗೋಲ್ನ ರೀಚ್ ಆಗ್ಬೋದು, ಹಾಗೆ ಈಸಿಯಾಗಿನೇ ರಿಸಲ್ಟನ್ನು ತಗೋಬೋದು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಮುಂಚಾಗಿದ್ದರೆ ಒಂದು 5-6 hours ಸ್ಮಾರ್ಟ್ ವರ್ಕ್ ಮಾಡಿದ್ದೀನಿ ಓದಿದೆ ಅಂದರೆ ಶೋರ್ ಜಾಬ್ ತೊಗೋಬೋದಿತ್ತು ಇಂಟೆಲಿಜೆಂಟ್ ಸ್ಟೂಡೆಂಟ್. ಬಟ್ ಇವಾಗ ಹಾಗಿಲ್ಲ. ದ ಸಕ್ಸಸ್ ಫಾರ್ ದ ಎಕ್ಸಾಮಿನೇಷನ್ ನೌ ಡೇಸ್ ಲೈಕ್ ದ ಕನ್ಸಿಸ್ಟೆನ್ಸಿ ಇರಬೇಕು ಮತ್ತು ಪರ್ಸಿವರೆನ್ಸ್ ಆಗಿ ಓದ್ಕೊಂಡು ಒಂದು ಲಾಂಗ್ ಟೈಮಲ್ಲಿ ಒಂದು ಡಿಸಿಪ್ಲಿನ್ ಮ್ಯಾನರ್ ಆಗಿ ಯಾರು ಓದ್ಕೊತಾರೆ ಅವರಿಗೆ ಎಕ್ಸಾಮಲ್ಲಿ ಸಕ್ಸಸ್ ಬೇಗ ಸಿಗುತ್ತೆ. ಇವತ್ತಿನ ಟೈಮ್ ಟೇಬಲಲ್ಲಿ ನಾನು ಫುಲ್ ಟೈಮ್ ಸ್ಟೂಡೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮಿನೇಷನ್ ಫಾರ್ ಅ ಫ್ಲೆಡ್ಜ್ಡ್ ವೇ, ಹಾಗೆಯೇ ಪಾರ್ಟ್ ಟೈಮ್ ಕೆಲವರು ವರ್ಕ್ ಮಾಡ್ಕೊಂಡು ಓದೋರು ಇರ್ತಾರೆ. ಹಾಗೆ ನೀಟ್ ಸ್ಟೂಡೆಂಟ್ ಆಸ್ ಐ ಆಲ್ರೆಡಿ ಟೋಲ್ಡ್ 11th 12th ಅವರು ಅಕಾಡೆಮಿಕ್ಗೋಸ್ಕರ ಕಾಲೇಜಿಗೆ ಹೋಗಬೇಕಾಗಿರುತ್ತೆ, ಮತ್ತು ಮಾರ್ನಿಂಗ್ ಈವ್ನಿಂಗ್ ಟೈಮಲ್ಲಿ ಓದ್ಕೋಬೋದು. ಅಂಥ ಸ್ಟೂಡೆಂಟ್ಗಳಿಗೆ ನಾನು 2 ರೀತಿ ಟೈಮ್ ಟೇಬಲನ್ನು, ನಾನೊಂದು ಟೈಮ್ ಟೇಬಲ್ನ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಲೆಟ್ಸ್ ಹ್ಯಾವ್ ಎ ಲುಕ್ ಓವರ್ ಇಟ್. ಇಲ್ಲಿ ನಾನು ಫುಲ್ ಟೈಮ್ ಸ್ಟೂಡೆಂಟ್ಸಿಗೆ ಹಾಗೆ ಪಾರ್ಟ್ ಟೈಮ್ ಸ್ಟೂಡೆಂಟ್ಸಿಗೆ 2 ಟೈಮ್ ಟೇಬಲ್ನ ರೆಡಿ ಮಾಡಿದ್ದೀನಿ. ಡೇಟ್ ಅಂದರೆ ಒಂದು ಡೇ ಟೈಮ್ ಟೇಬಲ್ ಹೇಗೆ ಫಾಲೋ ಮಾಡ್ಕೊಳ್ಳೋದು ಅಂತ ಹೇಳಿ. ಸಬ್ಜೆಕ್ಟ್ ಎಲ್ಲ ನೀವು ಡಿಫರ್ ಇರುತ್ತೆ, ಒಂದೊಂದು ಎಕ್ಸಾಮ್ಗೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಇದು ಮಾರ್ನಿಂಗ್ ಸ್ಲಾಟ್ ಹೇಳ್ತಿದ್ದೀನಿ. ಮಾರ್ನಿಂಗ್ ಸ್ಲಾಟಲ್ಲಿ 5 to 5:30, 5 o'clock ಎದ್ಬಿಟ್ರೆ ನೀವು ವೇಕಪ್ ಟೈಮು ಮತ್ತು ಬ್ರಷ್ ಲಿಟಲ್ ಯೋಗ ಎಲ್ಲ ಮಾಡಿಕೊಂಡು 5:30ಗೆ ನೀವು ಸೆಟ್ ಆನ್ ಆಗಬೇಕು. 5:30 to 7:30 ಒಂದು ಸ್ಲಾಟ್ ಇದೆ ನೋಡಿ. 5:30 to 7:30 ಒಂದು ಸ್ಲಾಟು. ಇದು 2 hours ಶೆಡ್ಯೂಲಲ್ಲಿ ನಾನು ಸ್ಲಾಟನ್ನು ಡಿವೈಡ್ ಮಾಡಿದ್ದೀನಿ. ಕೋರ್ ಸಬ್ಜೆಕ್ಟ್ಗಳು ನಿಮ್ಗೆ ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಮೇನ್ ಕೋರ್ ಸಬ್ಜೆಕ್ಟ್ ಅಂತ ಇರ್ತಾವಲ್ಲ ಅದನ್ನು ಸ್ಟಡಿ ಮಾಡ್ಬೋದು. ಏನಕ್ಕೆ ಮಾರ್ನಿಂಗ್ ಟೈಮಲ್ಲಿ ನಿಮಗೆ ಜಾಸ್ತಿ ಫ್ರೆಶನ್ ಇರ್ತೀರ, ಹಾಗೆ ಜಾಸ್ತಿ ಆ್ಯಕ್ಟಿವ್ ಇರೋದ್ರಿಂದ ಬೇಗ ತಲೆಗೆ ಹೋಗುತ್ತೆ. ಇಲ್ಲಿ ನೋಡಿ 7:30 to 9 o'clock ಒಂದು ಬ್ರೇಕ್ ಕೊಟ್ಟಿದ್ದೀನಿ. ಏನಕ್ಕೆ ಒಂದು 1.5 hours ಬ್ರೇಕ್ ಕೊಟ್ಟಿದ್ದೀನಿ. ಮಾರ್ನಿಂಗ್ ಟೈಮಲ್ಲಿ ನಿಮಗೆ ಕೆಲವರಿಗೆ ಲಂಚ್ ಮಾಡ್ಕೋಬೇಕಾಗಿರುತ್ತೆ, ಕೆಲವೊಂದು ಲಾಂಗ್ ಬಾತಿಂಗು, ಪೂಜಾ ಈ ರೀತಿ ಎಲ್ಲ ಇರೋದ್ರಿಂದ 1.5 hours ಬ್ರೇಕನ್ನೇ ನಾನು ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಸೆಕೆಂಡ್ ಸ್ಲಾಟ್ ಬಂದುಬಿಟ್ಟು 9 to 11 o'clock ಸ್ಟಡಿ ಸ್ಲಾಟ್ ಸೆಕೆಂಡು. ಇದೇ ಸಬ್ಜೆಕ್ಟ್ನ ಓದ್ಕೋಬೋದು, ನೀವು ಚೇಂಜಸ್ ಮಾಡ್ಕೋಬೋದು, ಇದನ್ನೇ ಓದಬೇಕಂತಿಲ್ಲ. ನಾನು ಒಂದು 3 hours ಸ್ಲಾಟಲ್ಲಿ ಓದ್ಕೊತೀನಿ. ಇಲ್ಲಿ ನಿಮಗೆ 3 hours ಸ್ಲಾಟ್ ತುಂಬ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಸ್ಟ್ ಆಗ್ಬೋದು ಅಂತ ಹೇಳಿ ನಾನು ಸ್ಲಾಟನ್ನು 2 hours ರೆಡ್ಯೂಸ್ ಮಾಡಿ ಒಂದೊಂದು ಸ್ಲಾಟ್ನ ಡಿವೈಡ್ ಮಾಡಿದ್ದೀನಿ. ಇಲ್ಲಿ ಒಂದು 2 hours ಸೆಕೆಂಡ್ ಸ್ಲಾಟ್ ಸಿಗುತ್ತೆ. ಮತ್ತು ಅಗೈನ್ 11 to 11:30 ನಿಮಗೆ ಒಂದು ಬ್ರೇಕ್ ಇದೆ ನೋಡಿ. ಆ ಬ್ರೇಕಲ್ಲಿ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಏನಾದರೂ ಒಂದು ನಿಮಗೆ ಆ್ಯಕ್ಟಿವಿಟಿ ಯಾವುದೋ ಒಂದು ಮಾಡ್ಕೋಬೋದು ನೀವು. ಡಿಪೆಂಡ್ಸ್. ಅಗೇನ್ 11:30 to 1:30 ಅಗೇನ್ ಸ್ಟಡಿ ಸ್ಲಾಟ್ 2 hours. ಒಂದೇ ಸಬ್ಜೆಕ್ಟು ಬೆಳಗ್ಗೆ ಕೊಟ್ಬಿಟ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ದ ಲೈಕ್ ಮೇನ್ ಯಾವ ಚಾಪ್ಟರ್ ಅಂತ ನೀವು ಡಿಸೈಡ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಮುಗಿಸ್ಕೋಬೋದು. ನೆಕ್ಸ್ಟ್ ನಿಮಗೆ 1:30 to 3 o'clock ಬ್ರೇಕ್. ಅಗೇನ್ ಲಂಚ್ ಆದಮೇಲೆ ಒಂದು ಕೆಲವರಿಗೆ ಪವರ್ ನ್ಯಾಪ್ ತಗೊಳ್ಳೋ ಅಭ್ಯಾಸ ಇದೆ. ಏನಕ್ಕೆ ನಿಮಗೆ ಇಲ್ಲಿ ಮತ್ತೆ ಲಂಚ್ ಮಾಡಿಕೊಂಡು ಸ್ವಲ್ಪ ಒಂದು ಪವರ್ ನ್ಯಾಪ್ ತಗೊಳ್ಳೋದ್ರಿಂದ ಮತ್ತೆ ನೀವು ರಿಜುವೇನೇಟ್ ಆಗ್ತೀರಾ, ನಿಮಗೆ ರಿಫ್ರೆಷನ್ ಮತ್ತೆ ಸಿಗುತ್ತೆ, ಮತ್ತೆ ನಿಮಗೆ ಎನರ್ಜಿ ಬರುತ್ತೆ, ಮತ್ತು ಫ್ರೆಶ್ ಫೀಲ್ ಆಗಿ ನೀವು ಈವ್ನಿಂಗ್ ಸ್ಲಾಟಲ್ಲಿ ಓದ್ಕೋಬೋದು. ಈಗ ಈವ್ನಿಂಗ್ ಸ್ಲಾಟಲ್ಲಿ ನೋಡಿ 3 to 5 ಒಂದು ಸ್ಟಡಿ ಸ್ಲಾಟ್, ಅಗೇನ್ 2 hours. ಇಲ್ಲಿ ಒಂದು ಸ್ಟಡೀಸು ಸಬ್ಜೆಕ್ಟ್ ಬೇಕಾದರೆ ಕೆಲವರು ಮೊನೋಟನಿಕ್ ಆಗುತ್ತೆ, ಸ್ಟಡೀಸ್ ಅದೇ ಕಂಟಿನ್ಯೂ ಮಾಡಲಿಕ್ಕೆ ಬೋರ್ ಆಗುತ್ತೆ ಅನ್ನೋರು ನೀವೇನು ಮಾಡ್ಬೋದು, ಸಬ್ಜೆಕ್ಟನ್ನು ಚೇಂಜ್ ಮಾಡ್ಬೋದು. ಇಲ್ಲಿ ಈ ಒಂದು ಸಬ್ಜೆಕ್ಟ್ ಇಲ್ಲಿ ಯಾವುದೋ ತೊಗೊಂಡಿದ್ರೆ ಇಲ್ಲಿ ಸಬ್ಜೆಕ್ಟ್ನ ಚೇಂಜ್ ಮಾಡ್ಕೋಬೋದು. ಈಗ 3 to 5 o'clock ಒಂದು ಸ್ಟಡಿ ಸ್ಲಾಟ್, ಈವ್ನಿಂಗ್ ಸ್ಲಾಟಲ್ಲಿ ಫಸ್ಟ್ ಸ್ಲಾಟ್ ಅಂತಲೇ ಹೇಳ್ಬೋದು. ಕಂಟಿನ್ಯೂಷನಲ್ಲಿ 4 ಸ್ಲಾಟ್ ಬರುತ್ತೆ, ಮತ್ತು ಅಗೇನ್ 2 hours ಸಿಗುತ್ತೆ ನಿಮಗೆ. 5 to 5:30 ಒಂದು ಬ್ರೇಕ್ ತೊಗೊಳ್ಳಿ, ಟೀ ಇರ್ಬೋದು, ಕಾಫಿ ಇರ್ಬೋದು, ಹಾಗೇನೋ ಒಂದು ವಾಕ್ ಹೋಗಿ ಬನ್ನಿ, ನಿಮಗೆ ಮತ್ತೆ ಸ್ವಲ್ಪ ಎನರ್ಜೈಸ್ ಆಗುತ್ತೆ. ನೆಕ್ಸ್ಟ್ ನಿಮಗೆ 5:30 to 7:30 ಒಂದು ಸ್ಟಡಿ ಸ್ಲಾಟ್ ಸೆಕೆಂಡು ಈವ್ನಿಂಗ್ ಸ್ಲಾಟಲ್ಲಿ, ಇದು ಮತ್ತೆ 2 hours. ಈ ಸ್ಲಾಟಲ್ಲಿ 7:30 to 8:30 ಅಗೇನ್ ಬ್ರೇಕ್ ಟೈಮ್ ಕೊಟ್ಟಿದ್ದೀನಿ, ಡಿನ್ನರ್ ಮಾಡಿಕೊಂಡು ಮತ್ತೆ ಒಂದು ವಾಕ್ ಹೋಗಿ ಬರ್ಬೋದು. ಇಲ್ಲಿ ನಿಮಗೆ 1 hour ಕೊಟ್ಟಿದ್ದೀನಿ ನಾನು. ಆಲ್ಮೋಸ್ಟ್ ನಿಮ್ಗೆ ಎಲ್ಲೂ ಪ್ರೆಷರ್ ಅನ್ಸೋದಲ್ಲ, ಏನಕ್ಕೆ ನಾನು ಮಿಡ್ಲಲ್ಲಿ ಚೆನ್ನಾಗೇ ಬ್ರೇಕ್ನ ಡಿವೈಡ್ ಮಾಡಿದ್ದೀನಿ. 8:30 to 10:30 ಈ ಟೈಮಿಂಗಲ್ಲಿ ಎಗೇನು ಊಟ ಮಾಡಿ ಆದಮೇಲೆ ಕೆಲವರು ನಿದ್ದೆ ಬರುತ್ತೆ ಅನ್ನೋರು ಈ ಟೈಮಲ್ಲಿ ನೀವು ಟೆಸ್ಟ್ನ ತೊಗೋಬೋದು, ನೀವು ಹೇಗೆ ಎಕ್ಸಾಮ್ ಬರ್ಕೊಂಡಿದ್ದೀರಾ
ಹಾಗೆಯೇ ಕೆಲವೊಂದು ವೀಡಿಯೋಸ್ ನೋಡ್ಕೋಬೋದು. ಯೂಟ್ಯೂಬ್ ವೀಡಿಯೋಸಲ್ಲಿ ನನಗೆ ಕೆಲವೊಂದು ವೀಡಿಯೋಸ್ ಚೆನ್ನಾಗಿದೆ ಸ್ಟಡಿ ರಿಲೇಟೆಡು, ಅದು ನೋಡ್ಕೋಬೇಕನ್ನೋರು ಇಲ್ಲಿ ನೋಡ್ಕೋಬೋದು. 10:30 to 5 o'clock ಅಗೇನ್ ಸ್ಲೀಪಿಂಗ್ ಕೊಟ್ಟಿದ್ದೀನಿ. ಏನಕ್ಕಂದರೆ ನಾವು ತುಂಬ ಓದಬೇಕಂತ ಹೇಳಿ ನಮ್ಮ ಸ್ಲೀಪ್ನ ಡಿಪ್ರಾಯ್ ಮಾಡಿಕೊಂಡು ನಾವು ಸ್ಟಡಿ ಮಾಡಲಿಕ್ಕಾಗಲ್ಲ. ಏನಕ್ಕಂದರೆ ಲಾಂಗ್ ಟೈಮ್ ನಾವು ಓದ್ಕೋಬೇಕಂದ್ರೆ ನಮ್ಮ ಹೆಲ್ತ್ ಬಗ್ಗೆನೂ ಇಂಪಾರ್ಟೆನ್ಸ್ ನಾವು ನೀಡಲೇಬೇಕಾಗುತ್ತೆ. ಈ ರೀತಿ ನೀವು ಇಲ್ಲಿ ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಒಂದು 6.5 hours ಸ್ಲೀಪಿಂಗ್ ಟೈಮ್ ಕೊಟ್ಟಿದ್ದೀನಿ. ಇದು ನಿಮಗೆ ಫುಲ್ ಟೈಮ್ ಸ್ಟೂಡೆಂಟ್ಸ್ಗೆ. ನಾನು ಆಲ್ರೆಡಿ ಹೇಳಿದಂಗೆ ಇದು ಮಾರ್ನಿಂಗ್ ಸ್ಲಾಟ್ ಮತ್ತು ಇದು ನಿಮಗೆ ಈವ್ನಿಂಗ್ ಸ್ಲಾಟ್. ಈ ಮಾರ್ನಿಂಗ್ ಸ್ಲಾಟಲ್ಲಿ ನೋಡಿ ನಿಮಗೆ ಹೆಚ್ಚು ಕಮ್ಮಿ ಈ ಮಾರ್ನಿಂಗ್ ಸ್ಲಾಟಲ್ಲಿ 2 hours 2 ಅಂತ ಹೇಳಿದರೆ 1 2 3 4 5 6 ಹೆಚ್ಚು ಕಮ್ಮಿಗೆ ನಿಮಗೆ 12 hours ಸಿಗ್ತಾ ಇದೆ ನೋಡಿ. 12 hours ನಿಮಗೆ ಸಿಗ್ತಾ ಇರೋದ್ರಿಂದ ಈಸಿಲಿ ನೀವು ಒಂದು 10 to 12 hours ಈ ಒಂದು ಸ್ಟಡಿ ಪ್ಲ್ಯಾನಲ್ಲಿ ಚೆನ್ನಾಗಿ ಓದ್ಕೋಬೋದು. ಅರ್ಥ ಆಗ್ತಿದೆಯಾ? ಈಗ ನಿಮಗೆ ಪಾರ್ಟ್ ಟೈಮ್ ಸ್ಟೂಡೆಂಟ್, ಕೆಲವರು ವರ್ಕ್ ಮಾಡ್ಕೊಂಡು ಓದೋರು ಇರ್ತೀರಾ, ಕೆಲವರು ಜಾಬ್ ಬಿಟ್ಟಿರಲ್ಲ, ಅಂಥವ್ರಿಗೆ ಬೆಳಗ್ಗೆ 5 to 5:30 ಅಗೇನ್ ವೇಕಪ್ ಆ್ಯಂಡ್ ರಿಫ್ರೆಶ್ಮೆಂಟ್ ಟೈಮ್. 5:30 to 7:30 ಸ್ಟಡಿ ಸ್ಲಾಟ್ 2 hours ಇರುತ್ತೆ. ಇಲ್ಲಿ ನೀವು ಹೇಳ್ದಂಗೆ ಕೋರ್ ಸಬ್ಜೆಕ್ಟ್ನ ಓದ್ಕೋಬೋದು. 7:30 to ಆಮೇಲೆ ನೀವು 7:30 to ಮತ್ತೆ ನಿಮಗೆ 5:30 ಆಫೀಸು, ಮನೆಯಲ್ಲಿ ಬಾತಿಂಗು, ಪೂಜಾ ಅಂತ ಹೇಳಿ ನೀವು ಕೆಲಸಕ್ಕೆ ಹೋಗೋದಿರುತ್ತೆ. ಹಾಗೆ ಕಾಲೇಜಿಗೆ ಹೋಗಿರೋ ಸ್ಟೂಡೆಂಟ್ಗಳು, ನಾನು ಆಲ್ರೆಡಿ ಹೇಳಿದಾಗೆ ನೀಟ್ ಸ್ಟೂಡೆಂಟ್ಗಳು ಕಾಲೇಜಿಗೆ ಹೋಗಬೇಕು, ಅವ್ರು ಅಕಾಡೆಮಿಕ್ ಸ್ಟಡೀಸ್ ಬಗ್ಗೆನೂ ಫೋಕಸ್ ಮಾಡ್ತಾರಲ್ವ, ಅವರು ಹೋಗಿ ಬರೋದು ಎಲ್ಲ ಆಗಿ ತುಂಬ ಟೈಮ್ನೇ ತೊಗೊಳುತ್ತೆ. 7:30 to 5:30 ನಾನು ಆಲ್ಮೋಸ್ಟ್ ಆಫೀಸ್ ಟೈಮ್ ಇಟ್ಬಿಟ್ಟಿದ್ದೀನಿ. ಮತ್ತು ನೀವು 6 o'clock ರೆಸ್ಯೂಮ್ ಆಗ್ತೀರಂತ ಹೇಳಿದರೆ 6 to 8 o'clock ಒಂದು ಈವ್ನಿಂಗ್ ಸ್ಟಡಿ ಸ್ಲಾಟ್ ಕೊಟ್ಟಿದ್ದೀನಿ 2 hours ಅಗೇನ್. ಇಲ್ಲಿ ನೋಡಿ ಈವ್ನಿಂಗ್ 6 to 8 o'clock ಈವ್ನಿಂಗ್ ಸ್ಟಡಿ ಸ್ಲಾಟಲ್ಲಿ ನೀವು ಮತ್ತೆ ಕೋರ್ ಸಬ್ಜೆಕ್ಟ್ನ ಸ್ಟಡಿ ಮಾಡ್ಕೋಬೋದು. 8 to 8:30 ಅಗೇನ್ ಡಿನ್ನರ್ ಬ್ರೇಕ್ ಕೊಟ್ಟಿದ್ದೀನಿ. ಬಿಕಾಸ್ ನೀವು ಆಫೀಸಿಂದ ಹೋಗಿ ಬಂದಿರ್ತೀರ, ನಿಮಗೂ ಎಕ್ಸಾಸ್ಟ್ ಆಗುತ್ತೆ, ನಿಮಗೂ ಸ್ವಲ್ಪ ಬ್ರೇಕ್ ಬೇಕಾಗುತ್ತೆ. ಅಗೇನ್ 8:30 to 10:30 ಸ್ಟಡಿ ಸ್ಲಾಟ್ 2 hours. ಅಗೇನ್ 10:30 to 5 o'clock ಇಲ್ಲಿ ಒಂದು 6.5 hours ಸ್ಲೀಪ್ ನಿಮಗೆ ನೈಸಾಗಿ ಸಿಗುತ್ತೆ. ಈ ರೀತಿಯಾಗಿ ನಿಮಗೆ ಪಾರ್ಟ್ ಟೈಮ್ ಸ್ಟೂಡೆಂಟ್ಗಳಲ್ಲಿ ಪಾರ್ಟ್ ಟೈಮ್ ಸ್ಟೂಡೆಂಟ್ ಅವರಿಗೆ 6 hours ಅಂತೂ 6 hours ಸ್ಟಡೀಸು ಈಸಿಲಿ ಸಿಗ್ತಾ ಇದೆ. ಈ 6 hours ಸ್ಟಡೀಸು ನೀವು ಕೋರ್ ಸಬ್ಜೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಆಫೀಸ್ ಟೈಮಲ್ಲಾಗಲಿ ಅಲ್ಲಿ ಏನು ಮಾಡ್ಕೋಬೋದು ಅಂತ ಹೇಳಿದರೆ ಟೆಸ್ಟ್ ಸೀರೀಸ್ ನೋಡ್ಕೋಬೋದು. ಕಾಲೇಜಿಗೆ ಹೋಗೋರು ಅಲ್ಲಿ ನೀವು ಸ್ಟಡೀಸ್ ಓದೋದು ನಿಮಗೆ ರಿಲೇಟ್ ಆಗಿರುತ್ತೆ ಎಕ್ಸಾಮ್ಗೆ. ಆಫೀಸ್ ಟೈಮ್ಗೆ ಹೋಗೋರು ಅಲ್ಲಿ ಯೂಟ್ಯೂಬಲ್ಲಿ ನಿಮಗೆ ಸ್ಟಡಿ ರಿಲೇಟೆಡ್ ವೀಡಿಯೋಸ್ ನೋಡಿಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೋದು. ಈ ರೀತಿಯಾಗಿ ಫುಲ್ ಟೈಮ್ ಆ್ಯಂಡ್ ಪಾರ್ಟ್ ಟೈಮ್ ಸ್ಟೂಡೆಂಟ್ಸ್ಗಳು ಈ ರೀತಿಯಾಗಿ ಟೈಮ್ ಟೇಬಲ್ನ ಫಾಲೋ ಮಾಡ್ಬೋದು. ಇನ್ನೊಂದು, ಇದು ನಿಮಗೆ ನಾನು ಡೇ ಟೈಮ್ ಕೊಟ್ಟಿದ್ದಾಯಿತು, ಡೇ ಟಾರ್ಗೆಟ್ ಆಯಿತು. ಈ ಇವಾಗ ಒಂದು ವೀಕಲ್ಲಿ ನೀವು ವೀಕ್ಲಿ ಟಾರ್ಗೆಟ್ನ ಸೆಟ್ ಮಾಡ್ಕೊತೀರಿ. ಡೇ ಟೈಮಿಂಗ್ನ ಯಾವ ರೀತಿಯಾಗಿ ಸ್ಟಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಈಗ ನೀವು ಡೇ ಟೈಮ್ನ ಒಂದು ವೀಕಲ್ಲಿ ನೀವು ಇವಾಗ ಮಂಡೇ ಟು ಸಂಡೇ ಕನ್ಸಿಡರ್ ಮಾಡಿದ್ರೆ ಮಂಡೇ ಟು ಫ್ರೈಡೇ ಈ ಥರನೇ ಟೈಮ್ ಟೇಬಲ್ ಫಾಲೋ ಮಾಡಿಕೊಂಡು ಓದ್ಕೊಂಡು ಡಿಸಿಪ್ಲಿನಾಗಿ ಹೋಗೋದ್ರಿಂದ ನಿಮಗೆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ಟಾರ್ಗೆಟ್ಗಳು ಈಸಿಲಿ ರೀಚ್ ಆಗುತ್ತೆ. ಇನಿಷಿಯಲಿ ನೀವು ಏನು ಮಾಡಿ ಅಂತ ಹೇಳಿದ್ರೆ ಟಾರ್ಗೆಟ್ನ ಸ್ಟಾರ್ಟಿಂಗ್ ಓದಲಿಕ್ಕೆ ಸ್ಟಾರ್ಟ್ ಮಾಡ್ಕೊತೀರಲ್ಲ, ಆ ಟೈಮಲ್ಲಿ ಟಾರ್ಗೆಟ್ನ ಸ್ವಲ್ಪ ರೀಚೇಬಲ್ ಟಾರ್ಗೆಟ್ನ ಸೆಟ್ ಮಾಡ್ಕೊಳ್ಳಿ. ರಿಯಲಿಸ್ಟಿಕ್ ಆ್ಯಂಡ್ ರೀಚೇಬಲ್ ಟಾರ್ಗೆಟ್. ಬಿಕಾಸ್ ಒಂದೇ ಟೈಮ್ ತುಂಬ ಟಾರ್ಗೆಟ್ನ ಸೆಟ್ ಮಾಡ್ಕೊಳ್ಳೋದ್ರಿಂದ ರೀಚಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ, ಕಾನ್ಫಿಡೆನ್ಸ್ ಕಳ್ಕೊತೀರ. ಇವಾಗ ನಿಮಗೆ ಡೇಯಲ್ಲಿ ಯಾವ ರೀತಿಯಾಗಿ ಟೈಮ್ ಟೇಬಲ್ನ ಫಿಕ್ಸ್ ಮಾಡಿಕೊಂಡು ಓದ್ಕೊಳ್ಳೋದಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾವು ವಿಲ್ ಮೂವ್ ಆನ್ ಟು ವೀಕ್ಲಿ ಟಾರ್ಗೆಟ್. ವೀಕ್ಲಿ ಹೇಗೆ ಇದು ಮಾಡ್ಕೊಳ್ಳೋದಂತ, ವೀಕ್ಲಿ ಟೈಮಿಂಗ್. ಓಕೆನಾ? ಈ ವೀಕ್ಲಿ ಟೈಮಲ್ಲಿ ನಿಮಗೆ ಒಂದು ಮಂಡೆಯಿಂದ ಕನ್ಸಿಡರ್ ಮಾಡಿದ್ರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ. ಈ ರೀತಿಯಾಗಿ ವೀಕ್ಲಿಯಲ್ಲಿ 7 ಡೇಸು ನಿಮ್ಮ ಡೇ ಟೈಮಿಂಗು. ಮಂಡೇ ಟು ಇವಾಗ ನೀವು ಮಂಡೇ ಟು ಫ್ರೈಡೇ ಈಗ ನೋಡಿ, ಈಗ ಮಂಡೇ ಟು ಫ್ರೈಡೇ ನಾನು ಏನು ಹೇಳಿದ್ದೀನಲ್ಲ ಆ ಡೇ ಟೈಮನ್ನ ನೀವು ಫಾಲೋ ಮಾಡೋದ್ರಿಂದ, ಮಂಡೇ ಟು ಫ್ರೈಡೇ ಒಂದು ಡೇ ಟೈಮ್ನ ಫಾಲೋ ಮಾಡೋದ್ರಿಂದ ನೀವು ಈಸಿಲಿ ಕೋರ್ ಸಬ್ಜೆಕ್ಟ್ಗಳನ್ನ ಫಿನಿಷ್ ಮಾಡ್ಕೋಬೋದು. ಹಾಗೆಯೇ ಸಾಟರ್ಡೆ ಆ್ಯಂಡ್ ಸಂಡೇ ನೀವು ಏನು ಮಾಡ್ಬೋದು ಅಂದರೆ ರಿವಿಷನಿಗೆ ಇಟ್ಕೋಬೋದು. ಸಾಟರ್ಡೆ ಆ್ಯಂಡ್ ಸಂಡೇ ನೀವು ರಿವಿಷನಿಗೆ ಇಟ್ಕೋಬೋದು. ಹಾಗೆಯೇ ಕೆಲವರು ಟೆಸ್ಟ್ ಇದೆ ಅಂತ ಹೇಳಿದರೆ ಟೆಸ್ಟ್ ಸೀರೀಸ್ನ ತೊಗೋಬೋದು. ಇಲ್ಲಿ ಟೆಸ್ಟ್ ಸೀರೀಸ್ನ ತೊಗೋಬೋದು. ಹಾಗೆ ಒಂದು ಬ್ರೇಕ್ ತೊಗೋಬೋದು. ಒಂದು 2-3 hours ಬ್ರೇಕ್ ತೊಗೊಂಡ್ರೆ ಎಲ್ಲಾದರೂ ಔಟಿಂಗ್ ಹೋಗ್ಬೋದು. ಹಾಗೆ ಒಂದು ಮೂವಿ ನೋಡ್ತೀರಾ, ಮೂವಿ ನೋಡ್ಕೋಬೋದು. ಈ ರೀತಿಯಾಗಿ ಸಾಟರ್ಡೆ ಸಂಡೇ ನೀವು ಸಬ್ಜೆಕ್ಟ್ನ ಓದ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಈ ಟೈಮಲ್ಲಿ ಸಾಟರ್ಡೆ ಸಂಡೇಲಿ ನೀವು ರಿಜುವಿನೇಟ್ ಮಾಡ್ಕೊಳ್ಳಿಕ್ಕೆ ಇಟ್ಕೊಳ್ಳಿ. ನಿಮ್ಮನ್ನು ನೀವು ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಆ ರೀತಿಯಾಗಿ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಸಾಟರ್ಡೆ ಸಂಡೇಲಿ ನೀವು ರಿವಿಷನ್ ಆ್ಯಂಡ್ ಟೆಸ್ಟ್ ಸೀರೀಸ್ನ ಇಟ್ಕೊಂಡ್ರೆ
ಸೊ ದಟ್ ಇಟ್ ನಿಮಗೆ ಬರ್ಡನ್ ಅನ್ಸಲ್ಲ, ಸ್ಟಡಿ ಬರ್ಡನ್ ಅನ್ಸಲ್ಲ. ಏನಕ್ಕಂದರೆ ಇಲ್ಲಿ ರಿವಿಷನ್ ಆ್ಯಂಡ್ ಟೆಸ್ಟ್ ಸೀರೀಸ್ ಮಾಡೋದ್ರಿಂದ ನೀವು ಆಲ್ರೆಡಿ ಓದಿರೋದೇ ಓದ್ತೀರಾ, ಸೊ ದಟ್ ಬರ್ಡನ್ ಆಗಲ್ಲ. ಈ ರೀತಿಯಾಗಿ ವೀಕ್ ಡೇಸಲ್ಲಿ ಮಂಡೇ ಟು ಫ್ರೈಡೇ ನಿಮ್ಮ ಟಾರ್ಗೆಟ್ನ ನೀವು ಹೇಗೆ ಡೇ ಟೈಮಿಂಗ್ ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡಿಕೊಂಡು ಸಬ್ಜೆಕ್ಟ್ಗಳನ್ನು ಕವರ್ ಮಾಡ್ಕೊಬನ್ನಿ. ಸಾಟರ್ಡೇ ಸಂಡೇ ಯು ಕ್ಯಾನ್ ಕೀಪ್ ಇಟ್ ಫಾರ್ ರಿವಿಷನ್ ಆ್ಯಂಡ್ ಟೆಸ್ಟ್ ಸೀರೀಸ್ ಆ್ಯಂಡ್ ಒನ್ ಸ್ಮಾಲ್ ಬ್ರೇಕ್. ಈ ರೀತಿಯಾಗಿ ನೀವು ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಏನು ಟಾರ್ಗೆಟ್ ಇದೆಯಲ್ವಾ ಅದನ್ನು ನೀವು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು, ಹಾಗೆ ನಿಮ್ಮ ಟಾರ್ಗೆಟ್ನ ಈಸಿಯಾಗಿ ಅಚೀವ್ ಮಾಡ್ಬೋದು. ಹಾಗೆಯೇ ಲಾಸ್ಟಲ್ಲಿ ಹೇಳಬೇಕಂದ್ರೆ ಈ 10 ಮಂತ್ಸ್ ಒಂದು ಎಕ್ಸಾಮ್ಗೆ ನೀವು ಒಂದು ಟೈಮ್ನ ಶೆಡ್ಯೂಲ್ ಮಾಡ್ಕೊತಿದ್ದೀರಂದರೆ ನೋಟ್ಸ್ ಮೇಕಿಂಗ್ ಈ 10 ಮಂತ್ಸಲ್ಲಿ ನೀವು ಏನು ಓದಿರ್ತೀರ ಫಸ್ಟ್ ರೀಡಿಂಗಲ್ಲಿ ಹಾಗೆ ಓದ್ಕೊಂಡು ಸೆಕೆಂಡ್ ರೀಡಿಂಗಲ್ಲಿ ನೀವು ನೋಟ್ಸ್ ಮೇಕಿಂಗ್ ಮಾಡಿಕೊಂಡು ಶಾರ್ಟ್ ನೋಟ್ಸ್ ಮಾಡ್ಕೊಂಬಂದರೆ ನಿಮಗೆ ಲಾಸ್ಟ್ ಒಂದು 2 ಮಂತ್ಸಲ್ಲಿ ಆ ನೋಟ್ಸ್ ಏನು ಮಾಡ್ಕೊಂಡಿರ್ತೀರಲ್ಲ ಆ ನೋಟ್ಸ್ನೇ ರಿವಿಷನ್ ಮಾಡಿ. ಬಿಕಾಸ್ ನಿಮಗೆ ಇಲ್ಲಿ ಟೈಮ್ ಕಮ್ಮಿ ಇರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಟೆಸ್ಟ್ ಸೀರೀಸ್ನ ಜಾಸ್ತಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಆದರೆ ಎಕ್ಸಾಮ್ಗೆ ಇನ್ನೊಂದು 10 ಡೇಸ್ ಇದೆ ಅಂದಾಗ ಟೆಸ್ಟ್ ಸೀರೀಸ್ನ ಸ್ಟಾಪ್ ಮಾಡಿ. ಏನಕ್ಕೆ ಅದೊಂದು ಭಯ ಹುಟ್ಟಿಸುತ್ತೆ ನಿಮಗೆ. ಟೆಸ್ಟ್ ಸೀರೀಸ್ನ ಸ್ಟಾಪ್ ಮಾಡಿ, ಏನು ನಿಮ್ಮ ಹತ್ರ ಹ್ಯಾಂಡ್ ನೋಟ್ಸ್ ಇದೆಯಲ್ವಾ ಅದನ್ನೇ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಎಕ್ಸಾಮ್ ಪ್ರೆಷರು ಇರಲ್ಲ. ಏನು ಓದ್ಕೊಂಡಿದ್ದೀರಾ ಎಕ್ಸಾಮ್ ಈ ಒಂದು 10 ಮಂತ್ಸ್ ಆರ್ 1 ಇಯರ್ ಒಂದು ಸಿನ್ಸ್ ಲಾಂಗ್ ಇಯರ್ಸಿಂದ ಏನು ಓದ್ಕೊಂಡಿದ್ದೀರಾ ಅದನ್ನು ಈಸಿಯಾಗಿ ಎಕ್ಸಾಮಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ಬೋದು. ಈ ರೀತಿಯಾಗಿ ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮತ್ತು ನೀವು ಡಿಸಿಪ್ಲಿನ್ ಆಗಿ ನಿಮ್ಮ ಲೈಫಲ್ಲಿ ಇರ್ತೀರಾ. ನಾವೇನು ಮಾಡ್ತೀವಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೊಳ್ಳೋ ಟೈಮಲ್ಲಿ ಲಾಸ್ಟ್ ಒಂದು 2 ಮಂತ್ಸಲ್ಲಿ ತುಂಬ ಪ್ರೆಷರ್ ಕೊಟ್ಬಿಡ್ತೀವಿ. ಆವಾಗ ಎಕ್ಸಾಮ್ ಹತ್ತಿರ ಬಂದಿದೆ ಅಂದಾಗ ಇನ್ನೂ ಪ್ರೆಷರ್ ಜಾಸ್ತಿ ಆಗುತ್ತೆ, ಓದಿದ್ದೆಲ್ಲ ನೆನಪು ಹೋಗುತ್ತೆ, ರಿವಿಷನ್ ಮಾಡಲಿಕ್ಕೆ ಟೈಮ್ ಇರಲ್ಲ, ನೋಟ್ಸ್ ಮೇಕಿಂಗ್ ಮಾಡ್ಕೊಂಡಿರಲ್ಲ. ಈ ರೀತಿಯಾಗಿ ತುಂಬ ತೊಂದರೆಗೆ ಸಿಕ್ಕಾಕೊಳ್ತೀವಿ. ಈ ರೀತಿಯಾಗಿ ನಾನು ಹೇಳ್ದಂಗೆ ಯಾವಾಗಲೂ ಒಂದು ಡೇ ಟೈಮಿಂಗ್, ಡೇ ಟಾರ್ಗೆಟ್ಸ್, ಹಾಗೆಯೇ ವೀಕ್ಲಿ ಟಾರ್ಗೆಟ್ಸ್, ವೀಕ್ಲಿ ಹಾಗೆ ಮಂತ್ಲಿ, ಈ ಥರ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಟಾರ್ಗೆಟ್ನ ಫಿಕ್ಸ್ ಮಾಡಿಕೊಂಡು ಡಿವೈಡ್ ಮಾಡಿಕೊಂಡು ಈ ಥರ ಡೇ ಟೈಮ್ ಏನು ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡೋದ್ರಿಂದ ಎಕ್ಸಾಮಲ್ಲೂ ಸಕ್ಸಸ್ ತೊಗೋಬೋದು. ಹಾಗೆಯೇ ನಿಮಗೆ ಒಂದು ಲೈಫಲ್ಲಿ ಡಿಸಿಪ್ಲಿನ್ ಆಗಿ ಹೋಗ್ಬೋದು. ಲಾಸ್ಟ್ಲಿ ಐ ಹೋಪ್ ಯು ಆಲ್ ಲೈಕ್ ಮೈ ಟೈಮ್ ಟೇಬಲ್ ಸ್ಟ್ರಾಟಜಿ. ಈ ರೀತಿಯಾಗಿ ನೀವು ಇನಿಷಿಯಲಿ ಡೇ ಟಾರ್ಗೆಟ್, ವೀಕ್ಲಿ ಟಾರ್ಗೆಟ್ ಆ್ಯಂಡ್ ಮಂತ್ಲಿ ಟಾರ್ಗೆಟ್ನ ಸೆಟ್ ಮಾಡ್ಕೊಳ್ಳಿ. ಇನಿಷಿಯಲಿ ನೀವು ಟಾರ್ಗೆಟ್ ಸೆಟ್ ಮಾಡ್ಕೋಬೇಕಂದ್ರೆ ಸ್ಟಾರ್ಟಿಂಗ್ ನೀವು ಸ್ಟಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ನಿಮ್ಮ ಗೋಲ್ಸ್ನ ಲೋವರ್ ಲೆವೆಲಲ್ಲಿ ಸೆಟ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ಗೆ ಕಂಪ್ಲೀಟ್ಲಿ ನೀವು ಸೆಟ್ ಆಗಿದ್ದೀರ ಅಂದಾಗ ಟಾರ್ಗೆಟ್ನ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಹೋಗ್ತಾ ಹೋಗ್ತಾ ನಿಮ್ಮ ರೀಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ನಿಮ್ಮ ಎಕ್ಸಾಮನ್ನು ಕಾನ್ಫಿಡೆಂಟಾಗಿ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ವಿಡಿಯೋ ಬೇಕನ್ನೋದು ಹೇಳಿದ್ರೆ ನಾನು ಆ ರೀತಿ ವಿಡಿಯೋ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.